ಒಳ್ಳೆತನಕ್ಕೆ ಬೆಲೆ ಇಲ್ಲಮ್ಮ. ಆದಿ ಮತ್ತು ಅದಕ್ಕೆ ಚೆನ್ನಾಗಿರಲಿ ಅಂತ ಅಲ್ಲಿ ಹೋಗಿದ್ವಿ. ಯಾವ ರೇಂಜಲ್ಲಿ ಅವಮಾನ ಮಾಡೋದು ಗೊತ್ತಾ? ತುಂಬ ಬೇಜಾರಾಯಿತು. ಪೊಲೀಸ್ ಕರೆಸ್ತೀನಿ ಅದು ಇದು ಅಂತಂದರೆ ನಮ್ಗೆ ಅವಮಾನ ಆಗಲ್ವಾ? ಅನಿ, ಅವಳಿಗೆ ಪೊಗರು ಜಾಸ್ತಿ ಕಣೋ, ಅದಕ್ಕೆ ಆ ರೀತಿ ನಡ್ಕೋತಾ ಇದ್ದಾಳೆ. ಸೊಸೆ ಸೊಸೆ ಅಂದ್ಬಿಟ್ಟು ತುಂಬ ಪ್ರೀತಿ ಕೊಟ್ಟು ಮರ್ಯಾದೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡೇ ನೋಡು, ಅದಕ್ಕೆ ಈ ರೀತಿ ಬಹುಮಾನ ಕೊಡ್ತಿದ್ದಾಳೆ. ಏನಮ್ಮ, ನಿನ್ನ ಅಕ್ಕ ಎಂತೋಳು ಅಂತ ಗೊತ್ತಾಯ್ತಾ? ಅವಳ ಬುದ್ಧಿ ಗೊತ್ತಾಯ್ತಾ ನಿನಗೆ? ನನಗೊಂದು ಅರ್ಥ ಆಗ್ತಿಲ್ಲ ಅತ್ತೆ. ಇಷ್ಟಕ್ಕೂ ನಿಮ್ಮ ಮಕ್ಳೇನು ಸತ್ಯ ಸಂದ್ರಲ್ವಲ್ಲ, ಅವರಿರೋ ಅವಸ್ಥೆ ನೋಡಿ. ಈ ಅವಸ್ಥೆಯಲ್ಲಿ ಅವ್ರ ಮನೆಗೆ ಹೋದರೆ ಯಾರು ತಾನೇ ಮರ್ಯಾದೆ ಕೊಟ್ಟು ಒಳಗೆ ಕರೀತಾರೆ? ನೋಡು, ನೀನು ನನ್ನ ಮಕ್ಳ ವಿಷಯಕ್ಕೆ ಬರಬೇಡ. ನನ್ನ ಮಕ್ಕಳು ತುಂಬ ಒಳ್ಳೆಯವರು, ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಹಾಂ, ಎಲ್ಲ ನನಗೆ ಗೊತ್ತಲ್ಲ ಅತ್ತೆ. ಹೋಗಿದ್ರ ಸುರಭಿ ಮನೆಗೆ? ಸರಿಯಾಗಿ ನೀರಿಲ್ಸಿ ಬರಬೇಕಿತ್ತು ಆ ತೇಜಸ್ವಿನಿಗೆ. ಏನು ಅಂದ್ಕೊಂಡಿದ್ದಾಳೆ ಅವಳು? ವಿಪರೀತ ದುರಹಂಕಾರ ಅಲ್ಲ? ನನ್ನ ಮಕ್ಕಳು ಅವಳ ಮನೆವರೆಗೂ ಹೋಗಿದ್ದಕ್ಕೆ ಈ ಮಟ್ಟಿಗೆ ಅವಮಾನ ಮಾಡಿ ಕಳಿಸೋದ? ಏನನ್ಕೊಂಡಿದ್ದಾಳೆ ಅವಳು? ಮೈ ಮೇಲೆ ಜ್ಞಾನ ಇಲ್ವಂತ? ಸರಿಯಾಗಿ ಜಾಡಿಸಿ ಬರಬೇಕಿತ್ತು ಅವಳಿಗೆ. ಹಾಗೇನಾದ್ರೂ ನಾ ಮಾಡಿದ್ದಿದ್ರೆ ನಾನು ಕಪಾಳಕ್ಕೆ ಬಿದ್ದಿರೋದಷ್ಟೇ. ಯಾಕೆ ಸತ್ಯದೇವ್, ಏನಾಯ್ತು? ಗಲಾಟೆ ಮಾಡಿದ್ದು ತೇಜಸ್ವಿನಿನೂ ಅಲ್ಲ, ಅವ್ರ ಅಕ್ಕ ಭಾವನೂ ಅಲ್ಲ. ಮತ್ತೆ ಇನ್ಯಾರೋ? ಎತ್ತಿದೆಯಲ್ಲಮ್ಮ, 2 ರತ್ನಗಳು, ಆದಿ ಮತ್ತೆ ಅನಿ, ಅವರು ಗಲಾಟೆ ಮಾಡಿರೋದು. ಏನ್ ಹೇಳ್ತಿದ್ದೀರಿ ಸತ್ಯದೇವ್? ಹೇಳೋದೇನಿದೆ ಅಹಲ್ಯ? ಇವರಿಬ್ರು ಕಂಠಪೂರ್ತಿ ಕುಡ್ಕೊಂಡು ಹೋಗಿ ಅವ್ರ ಮನೇಲಿ ಗಲಾಟೆ ಮಾಡಿದ್ದಾರೆ, ದಾಂಧಲೆ ಮಾಡಿದ್ದಾರೆ, ಅವ್ರಿಗೆ ಅವಮಾನ ಮಾಡಿರೋದು ಇವರು. ಅಕ್ಕಪಕ್ಕದ ಮನೆಯವರು ಕೇಳಿಸೋ ತರ ಗಲಾಟೆ ಮಾಡಿದ್ದಾರೆ ಇವರು. ಸುಳ್ಳು. ನಾವೇನು ಗಲಾಟೆ ಮಾಡಿಲ್ಲ, ಅವಳೇ ಗಲಾಟೆ ಮಾಡಿದ್ದು. ನಮಗೆ ಅವಮಾನ ಮಾಡಿ ಕಳಿಸಿದಾಳೆ. ಮುಚ್ಚಯ್ಯ ಬಾಯಿ ಸಾಕು. ನಾನು ಹೋಗಿ ಮಾತಾಡ್ಕೊಂಡ್ ಬಂದಿದ್ದೀನಿ. ಯಾವ ಸ್ಥಿತಿಲಿ ನೀವು ಅವ್ರ ಮನೆಗೆ ಹೋದ್ರಿ, ಯಾವ ಸ್ಥಿತಿಲಿ ಈ ಮನೆಗೆ ಬಂದ್ರಿ ಅಂತ ಎಲ್ರಿಗೂ ಗೊತ್ತಿದೆ. ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತೇಜಸ್ವಿನಿ ದೂರ ಹೇಳ್ತಾ ಇದ್ದೀರಾ? ಸುಳ್ಳು. ನನಗೆ ಗೊತ್ತು ಕಣಯ್ಯ, ನೀನು ನಾಟಕ ಮಾಡೋದ್ರಲ್ಲಿ ಸೀಮಾ ಅಂತ. ನಿಮ್ಮ ತೊಂದರೆ ತಡೆಯೋಕ್ಕಾಗದೆ ತಾನೆ ತೇಜಸ್ವಿನಿ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಅಂದಿದ್ದು. ಅದಕ್ಕೂ ಜಗ್ಲಿಲ್ಲ ನೀವು. ಅದಕ್ಕೆ ಅವಳು ನ್ಯೂಸ್ ಚಾನಲ್ಗೆ ಫೋನ್ ಮಾಡ್ತೀನಿ ಅಂತ ಹೆದರ್ಸಿದ್ದು. ಆಗ್ತಾನೆ ನೀವಿಬ್ರು ಎದ್ನೋ ಬಿದ್ನು ಅಂತ ಅಲ್ಲಿಂದ ಪರಾರಿಯಾಗಿದ್ದು. ನಾಚಿಕೆ ಆಗಲ್ವಾ ನಿಮ್ಮಿಬ್ರು ಜನ್ಮಕ್ಕೆ? ಮಾಡಬಾರ್ದು ಕೆಲಸ ನೀವು ಮಾಡಿ ತೇಜಸ್ವಿನಿ ವಿರುದ್ಧ ದೂರ ಹೇಳ್ತಿರಲ್ಲ ನೀವು. ಸುರಭಿ ಮತ್ತು ಅವಳ ಗಂಡನೆದುರಿಗೆ ನಾನು ತಲೆ ತಗ್ಗಿಸ್ಬೇಕಾಗಿ ಬಂತು. ನನ್ನ ಮುಖ ನೋಡ್ಕೊಂಡು ನಿಮ್ಮಿಬ್ರನ್ನ ಬಿಟ್ಟಿರೋದು ಅವರು. ಇಲ್ಲದೇ ಇದ್ರೆ ನೀವಿಬ್ರು ಸ್ಟೇಷನ್ ಇರಬೇಕಾಗಿತ್ತು. ಒಂದು ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್ ಆಗಿ ಈ ರೀತಿ ಚೀಪಾಗಿ ಬಿಹೇವ್ ಮಾಡೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ನೀ ಅಪ್ಪ ಕರಿಬೇಡ ನೀನು ಅಪ್ಪ ಅಂತ ನಿನ್ನ ಅನಿಷ್ಟ ಬಾಯಿಂದ. ನನಗೆ ಹೇಸಿಗೆ ಅನ್ಸುತ್ತೆ. ಏನ್ ಸಾಧಿಸಿದ್ರಿ ನೀವಿಬ್ರು ಅಂತ. ಅಕಸ್ಮಾತ್ ನ್ಯೂಸ್ ಚಾನೆಲ್ ಅವರು ನಿಮ್ಮಿಬ್ರು ತೂರಾಟನ ಪ್ರಸಾರ ಮಾಡಿದ್ದಿದ್ರೆ ಏನಾಗಿರೋದು ಗೊತ್ತಾ? ನೀವು ಚಿತ್ರಲೇಖ ಪತ್ರಿಕೆ ಮುಚ್ಕೊಂಡು ಮನೇಲಿ ಇರಬೇಕಾಗಿತ್ತು. ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ಲ. ನಿಮ್ಮಿಬ್ರನ್ನ ಸಪೋರ್ಟ್ ಮಾಡಕ್ಕೆ ನಿಮ್ಮಮ್ಮ, ಅವಳಿಗೂ ಬುದ್ಧಿ ಇಲ್ಲ. ಸತ್ಯದೇವ್, ಮಾತಾಡಬೇಡ ನೀನು. ನಿನ್ನ ಮಕ್ಕಳ ದಾರಿ ತಪ್ಪೋದಕ್ಕೆ ನೀನೇ ಕಾರಣ ಅಹಲ್ಯ. ತೇಜಸ್ವಿನಿ ನಿಟ್ಟಿಸಿರು ಶಾಪ ನಮ್ಮನ್ನು ಸುಮ್ಮನೆ ಬಿಡುತ್ತೆ ಅನ್ಕೊಂಡ್ಯಾ? ಹೌದು ಮಾವ, ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಾಗೆ ಬಿಡಬಾರ್ದು. ಈ ಮಟ್ಟಕ್ಕೆ ನೆಡ್ಕೊಂಡಿದ್ದಾರೆ, ಯಾವುದೇ ಎಕ್ಸ್ಕ್ಯೂಸ್ ಇವ್ರಿಗೆ ಸಿಗಬಾರ್ದು. ನಾಚಿಕೆ ಆಗ್ಲಿಲ್ವಾ ನಿಮ್ಮಿಬ್ರಿಗೆ? ಪುತ್ರನ ಪೌರುಷ ಒಲೆ ಮುಂದೆ ಅಂತಾರಲ್ಲ, ಹೆಣ್ಮಕ್ಳ ಹತ್ರ ಕಾದಾಡಕ್ ಹೋಗಿದ್ದೀರಲ್ಲ. ಇಲ್ಲ, ನಾನೇ ಎಚ್ಚೆತ್ಕೋಬೇಕು.
ಇಲ್ಲದೇ ಇದ್ರೆ ನನ್ನ ಕಾಲ ಮೇಲೆ ನಾನೇ ಚಪ್ಪಡಿ ಹಾಕೊಂಡಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಯೋಚನೆ ಮಾಡೋದಕ್ಕೆ ಒಳ್ಳೆ ಸಂದರ್ಭ ಸೃಷ್ಟಿ ಮಾಡಿಕೊಡ್ತೀನಿ. ನಾನು ಏನು ಮಾಡ್ತೀನಿ ನೀವೇ ನೋಡಿ. ಹಲೋ ಆಂಟಿ, ಆಗಲೇ ಚೆಕಪ್ ಮುಗಿಸ್ಕೊಂಡು ಬಂದ್ಬಿಟ್ರಾ? ನಾನೇ ಹಾಸ್ಪಿಟ್ಲ್ ಹತ್ರ ಪಿಕಪ್ ಮಾಡೋದಕ್ಕೆ ಬರೋಣ ಅಂದ್ಕೊಂಡೆ. ಇಲ್ಲ ಪ್ರೇಮ್, ಹಾಸ್ಪಿಟ್ಲಲ್ಲಿ ಅಂತ ರಶ್ ಇರಲಿಲ್ಲ, ಬೇಗನೆ ಮುಗ್ದೋಯ್ತು ಚೆಕಪ್. ಸಾಕ್ಷಿಯಲ್ಲಿ ರೂಮಲ್ಲಿ ರೆಸ್ಟ್ ತಗೋತಿದ್ದಾಳೆ. ಅಂಕಲ್ ಏನಾಯಿತು? ಯಾಕೆಲ್ಲ ಸೀರಿಯಸ್ ಆಗಿದ್ದೀರಾ? ಜಯಶ್ರೀ, ನಿಂಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರೇಮ್. ಸಾಕ್ಷಿದು ಬ್ಲಡ್ ಚೆಕಪ್ ಮಾಡಿದರು. ಐರನ್ ಕಂಟೆಂಟ್ ಕಡಿಮೆ ಆಗಿ ಅವಳು ಎನಿಮಿಕ್ ಆಗಿಬಿಟ್ಟಿದ್ದಾಳಂತೆ. ಆದರೆ ನಮ್ಮ ಸಾಕ್ಷಿ ಆರೋಗ್ಯವಾಗಿ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ. ಇಲ್ಲ ಅಪ್ಪ, ಸಾಕ್ಷಿ ಮೇಲೆ ಹಾಕಿ ಕಾಣ್ತಿದ್ರು, ಒಳಗಡೆ ತುಂಬ ವೀಕ್ ಆಗಿದ್ದಾಳೆ. ಇನ್ನೇನು ಮತ್ತೆ, ಬಸ್ರಿ ಅಂತ ಮೊದಲಿಂದಾನು ವಿಶೇಷವಾಗಿ ಏನು ಆರೈಕೆ ಮಾಡ್ಕೊಂಡಿದ್ದಾಳೆ. ಪಾಪ ಬರೀ ಆತಂಕದಲ್ಲೇ ಕಾಲ ಕಳೆದ್ಬಿಟ್ಲು. ಈಗ ಅದೆಲ್ಲ ಎತ್ತಾಕಿದೆ. ಅವಳಿಗೆ ಅನಿಮಿಯಾಯಿಂದ ಏನು ತೊಂದರೆ ಆಗಿದೆಯಂತೆ ಆಂಟಿ? ಮುಂದೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ? ಆಗದೆ ಇರುತ್ತೆ ಪ್ರೇಮ್. ಡೆಲಿವರಿ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವಳ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಡಾಕ್ಟ್ರು. ಜಯಶ್ರೀ, ಸಾಕ್ಷಿಗೆ ಈ ವಿಷಯ ಗೊತ್ತಾ? ಇಲ್ಲ ರಘುರಾಮ್, ಡಾಕ್ಟ್ರು ನನ್ನನ್ನು ಸ್ವಾತಿನ ಮಾತ್ರ ಒಳಗೆ ಕರೆದ್ಬಿಟ್ಟು ಹೇಳಿದರು. ಅವಳ ಆರೋಗ್ಯದ ಬಗ್ಗೆ ತುಂಬಾ ಕೇರ್ ತಗೋಬೇಕಂತೆ. ಇಲ್ಲ ಹೋದರೆ ಮಗುಗೆ ಅವಳಿಗೆ ಇಬ್ಬರಿಗೂ ಅಪಾಯ ಇದೆ ಅಂತ ಹೇಳಿದರು ಡಾಕ್ಟ್ರು. ಆಂಟಿ, ಸಾಕ್ಷಿ ಹೆಲ್ತು ಇಷ್ಟೊಂದು ಹದಗೆಟ್ಟಿದೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ. ಅರೇ ಅವಳು ತಪ್ಪು ಮಾಡಿದಾಳೆ ಅಂತ ಅವಳನ್ನು ದೂಷಣೆ ಮಾಡೋದ್ರೊಳಗೆ ಕಾಲ ಕಳೆದ್ಬಿಟ್ವಿ. ಅವಳ ಆರೋಗ್ಯದ ಕಡೆ ಯಾರೂ ಗಮನನೇ ಹರಿಸಲಿಲ್ಲ. ಪಾಪ ಅವಳು ಅಷ್ಟೆ, ಬರೀ ಆತಂಕದಲ್ಲ ಕಾಲ ಕಳೆದ್ಬಿಟ್ಲು. ತನ್ನ ಆರೋಗ್ಯದ ಬಗ್ಗೆ ತಾನೇ ಗಮನ ಹರಿಸಲಿಲ್ಲ. ಈಗ ದಿನ ತುಂಬಿದ ಮೇಲೆ ಇದೆಲ್ಲ ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ. ನನಗಂತೂ ಕೈಕಾಲ ಆಡ್ತಿಲ್ಲ ಪ್ರೇಮ್. ಡೆಲಿವರಿ ಟೈಮಲ್ಲಿ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನನಗೆ ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ. ಜಯಶ್ರೀ, ಇಂಥ ಸಂದರ್ಭದಲ್ಲಿ ನಾವು ಸಾಕ್ಷಿಗೆ ಪ್ರೇಮ್ಗೆ ಧೈರ್ಯ ಹೇಳಬೇಕು. ಅದು ಬಿಟ್ಬಿಟ್ಟು ನೀನೇ ಹೀಗೆ ಕಂಗೆಟ್ಟು ಕೂತ್ಬಿಟ್ರೆ ಹೇಗೆ? ಇಲ್ಲ ರಘುರಾಮ್, ದೊಡ್ಡದಾಗ ಅವಳ ಆರೋಗ್ಯ ನಾವೇ ನೋಡ್ಕೋಬೇಕು ಅಂತ ನಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಟ್ವಿ. ಈಗ ನೋಡಿದರೆ ಎಷ್ಟು ಕೇರ್ಲೆಸ್ ಆಗಿದ್ವಿ ಅಂತ ನನಗೆ ಗಿಲ್ಟ್ ಆಗ್ತಾ ಇದೆ. ಆಂಟಿ, ಯಾರೂ ಸಾಕ್ಷಿ ಹೆಲ್ತ್ನ ಬೇಕು ಅಂತ ನೆಗ್ಲೆಕ್ಟ್ ಮಾಡಲಿಲ್ಲ. ಇಟ್ಸ್ ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಆಗಿನ ಸಂದರ್ಭ ಆಗಿತ್ತು. ನೀವೆಲ್ಲ ಆ ರೀತಿ ರಿಯಾಕ್ಟ್ ಮಾಡಿದ್ದು ತಪ್ಪಲ್ಲ. ಆಮೇಲೆ ಅದನ್ನೆಲ್ಲ ಮರೆತು ಈಗ ಸಾಕ್ಷಿ ಜೊತೆ ಆರಾಮಾಗೇ ಇದ್ದೀರಲ್ಲ. ಪ್ಲೀಸ್, ಇನ್ನು ನೀವು ಜಾಸ್ತಿ ಕೊರಗಕ್ಕೆ ಹೋಗಬೇಡಿ, ಆರಾಮಾಗಿರಿ. ಮುಂದೆ ಅವಳಿಗೆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ಕೇರ್ ತಗೊಳ್ಳೋ ಜವಾಬ್ದಾರಿ ನಂದು. ನೀವೇನು ಯೋಚನೆ ಮಾಡಬೇಡಿ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ.
ಹಾಡು ಕೇಳಿಸ್ಕೊಳ್ಳಿ. ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ನೋಡಿ. ಬೇಡ ಬೇಡ, ನನಗಿವಾಗ ಕೇಳೋ ಮೂಡಲ್ಲಿಲ್ಲ. ಇವತ್ತು ಸಾಯಂಕಾಲದ ಪ್ರೋಗ್ರಾಮ್ ಜ್ಞಾಪಕ ಇದೆ ತಾನೆ? ಮಸಾಲ ಪುರಿ ಕೊಡಿಸ್ತೀನಿ ಅಂತ ಹೇಳಿದ್ದೀರಾ. ನೀನು ಯಾಕೆ ಅಲ್ಲಿವರೆಗೂ ಬರಬೇಕು? ನಿನಗೇನು ಬೇಕೋ ಕೇಳು, ನಾ ಇಲ್ಲೇ ತಂದು ಕೊಡ್ತೀನಿ. ಇಲ್ಲ ಪ್ರೇಮ್, ಅಲ್ಲಿ ಹೋಗಿ ತಿಂದ್ರೇನೆ ಮಜಾ. ನಿಂದೇನಿದೆ ಹಠ? ಹೆಲ್ತ್ ಕಡೆ ಸ್ವಲ್ಪನೂ ಗಮನ ಇಲ್ಲ ನಿನಗೆ. ಏನಾಯ್ತು ಪ್ರೇಮ್? ಯಾಕೆ ಹೀಗೆ ರೇಗ್ತಿದ್ದೀರಾ? ಐ ಆಮ್ ಸಾರಿ, ನಿಮ್ಮ ಮೇಲಿನ ಕನ್ಸರ್ನಿಂದ ಓವರ್ ರಿಯಾಕ್ಟ್ ಮಾಡಿಬಿಟ್ಟೆ. ಇಲ್ಲ ಪ್ರೇಮ್, ನಾನು ಗಮನಿಸ್ತಾ ಇದ್ದೀನಿ. ನನ್ನ ಮೇಲಿನ ಕನ್ಸರ್ನ್ ಅನ್ನೋದಕ್ಕಿಂತ ನೀವು ನನ್ನ ಬಗ್ಗೆ ಯಾವುದೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ. ಏನಿಲ್ಲ ಸಾಕ್ಷಿ, ಈ ಕಂಡೀಷನಲ್ಲಿ ನಿನ್ನ ಹೆಲ್ತ್ ಬಗ್ಗೆ ಚಿಂತೆ ಮಾಡಬೇಕಲ್ವಾ? ಚಿಂತೆ ಮಾಡೋಂಥದ್ದು ಏನಾಗಿದೆ ಪ್ರೇಮೀಗ? ನಾನು ಚೆನ್ನಾಗೇ ಇದ್ದೀನಿ. ಅನಿಮಿಯಾ ಆದ ಮಾತ್ರಕ್ಕೆ ನಾನು ಹಿಂಗೆ ಸತ್ತೋಗ್ಬಿಡಲ್ಲ. ಛೇ ಬಿಡ್ತು ಅನ್ನೋ ಸಾಕ್ಷಿ. ಓಹೋ, ಈಗ ನನಗೆ ಅರ್ಥ ಆಯಿತು. ಡಾಕ್ಟ್ರ್ ಮಾತು ಕೇಳಿಸ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೀರಾ ಅಲ್ವಾ? ಡಾಕ್ಟ್ರು ಮಾತು ಅಂದರೆ ಡಾಕ್ಟ್ರು ಹೇಳಿದ್ದು ನಿನಗೆ ಗೊತ್ತಾ? ಅವರೇನು ನನಗೆ ನೇರವಾಗಿ ಹೇಳಲಿಲ್ಲ. ಸ್ವಾತಿ ಅಮ್ಮ ಡಾಕ್ಟ್ರ್ ಹತ್ರ ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡೆ. ಅಲ್ಲ, ನಾನು ಅನಿಮಿಕ್ ಆಗಿದ್ದೀನಿ ಅನ್ನೋ ವಿಷಯನ ನನ್ನ ಹತ್ರ ಮುಚ್ಚಿಡೋ ಅವಶ್ಯಕತೆ ಏನಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಸಾಕ್ಷಿ, ಹೇಗೆ ನಗು ಬರುತ್ತೆ ಸಾಕ್ಷಿ ನಿಂಗೆ? ನನಗಂತೂ ಜಂಗಬಲನೇ ಹುಡುಗ ಹೋದಾಗಿದೆ. ಅಲ್ಲ ಪ್ರೇಮ್, ಅಪ್ಪ ಅಮ್ಮನಿಗೆ ಧೈರ್ಯ ಹೇಳ್ತಿದ್ದವ್ರು ನೀವು. ನೀವೇ ಇಷ್ಟೊಂದು ಅಪ್ಸೆಟ್ ಆದರೆ ಹೇಗೆ ಹೇಳಿ? ಅಂಕಲ್ ಆಂಟಿ ಮುಂದೆ ವೀಕ್ ಆಗಬಾರ್ದು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮುಂದೆ ನನಗೆ ಧೈರ್ಯದ ಮುಖವಾಡ ಹಾಕೊಳ್ಳೋಕ್ಕಾಗಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅಂತ ನನಗೆ ಗಿಲ್ಟ್ ಕಾಡೋದಕ್ಕೆ ಶುರುವಾಗಿದೆ. ನೀವು ಕಾರಣನಾ? ಮತ್ತಿನ್ನೇನು ಸಾಕ್ಷಿ? ನೀನು ನನ್ನ ಮದುವೆ ಆಗುವಾಗ ನಿನ್ನ ಹೊಟ್ಟೆಲಿರೋ ಮಗು ಜವಾಬ್ದಾರಿ ನಾನು ತಗೋತೀನಿ ಅಂತ ಹೇಳಿದ್ದೆ. ಆದರೆ ಈಗ ಆ ಪ್ರಾಮಿಸ್ನ ಎಷ್ಟರ ಮಟ್ಟಿಗೆ ಕೀಪಪ್ ಮಾಡಿದ್ದೀನಿ? ಏನೋ ಜಗಳ, ಏನೋ ಆತಂಕ, ಬರೀ ಕಿತ್ತಾಟ, ಇಷ್ಟು ದಿನ ಹೀಗೆ ನಡ್ಕೊಂಬಂತು. ನಾವು ಸಂತೋಷವಾಗಿ ಕಳಿಬೇಕಾದ ದಿನಗಳಲ್ಲಿ ನಾನು ಬರೀ ನಿನಗೆ ಟೆನ್ಷನ್ ಕೊಟ್ಟೆ, ನಿನ್ನ ಮನಸ್ಸಿನಲ್ಲಿ ಚಿಂತೆಗಳನ್ನ ತುಂಬಿಸ್ದೆ. ನನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ನೀನು ನಮ್ಮೂರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದನ್ನು ನಾನು ಮರೆಯೋಕ್ಕಾಗುತ್ತಾ ಸಾಕ್ಷಿ? ನಿನ್ನ ಹೆಲ್ತ್ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ನನಗೆ ನನ್ನ ಈಗೋನೇ ಹೆಚ್ಚಾಯಿತು. ಈಗ ನಾನು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ನಿಮ್ಮನ್ನು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೆ ಅನಿಸುತ್ತೆ. ಐ ಫೀಲ್ ಸೋ ಬ್ಯಾಡ್ ಅಬೌಟ್ ಮೈ ಸೆಲ್ಫ್. ಮಗು ಹುಟ್ಟುವಾಗ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನಗೆ ಸಾಧ್ಯ ಇಲ್ಲ ಸಾಕ್ಷಿ. ನೋ ಸಾಕ್ಷಿ, ನೀನಿಲ್ಲದೆ ನನ್ನ ಲೈಫ್ನಲ್ಲಿ. ಪ್ರೇಮ್, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಆ ನಂಬಿಕೆ ನನಗಿದೆ. ಹಿಂದೆ ನಾನು ತಪ್ಪು ಹೆಜ್ಜೆ ಇಟ್ಟಿದ್ದೆ. ಆಗ ನನ್ನ ಆಸೆ ಕನಸುಗಳೆಲ್ಲ ಸುಟ್ಟು ಹೋಗಿದ್ವು. ಆದರೆ ಈಗ ಆ ಕಹಿ ಎಲ್ಲ ಅಳಿಸಿ ಹೋಗಿದೆ. ನನ್ನಲ್ಲಿ ಹೊಸ ಕನಸುಗಳು ಹುಟ್ಕೊಂಡಿವೆ. ನೀವು, ನಾನು, ನನ್ನ ಮಗು ಅಂತ ಹೊಸ ಪ್ರಪಂಚ ಕಾಣ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಇರಬೇಕು, ತುಂಬ ವರ್ಷಗಳು ನಿಮ್ಮ ಜೊತೆ ಬಾಳಬೇಕು, ಜೀವನ ಪೂರ್ತಿ ನಾವು ಸಂತೋಷವಾಗಿರಬೇಕು. ಹೀಗೆ ಏನೇನೋ ಆಸೆಗಳು ಪ್ರೇಮ್. ತುಂಬ ಕನಸುಗಳನ್ನ ಕಾಣ್ತಿದ್ದೀನಿ. ಅದೆಲ್ಲ ಯಾವಾಗ ನಿಜ ಆಗುತ್ತೋ, ಆ ದಿನ ಯಾವಾಗ ಬರುತ್ತೋ ಅಂತ ಹಾತೊರಿತಾ ಇದ್ದೀನಿ. ನಾನು ಸಾಯಲ್ಲ ಪ್ರೇಮ್. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ನಿಮ್ಮ ಜೊತೆ ಬದುಕಬೇಕು, ಬದುಕ್ತೀನಿ.
ಕುಸು ಜಾಹ್ನವಿ, ಏನು ಮಾವ? ಮಗು ನನಗೆ ಕಾಫಿ ತೊಗೊಂಬಾ, ಹಾಗೆ ಇನ್ನೂ 2 ಎಕ್ಸ್ಟ್ರಾ ಗ್ಲಾಸ್ ಕಾಫಿ ತೊಗೊಂಡ್ಬಾ. ನನ್ನ ಕಡೆ ಯಾರೋ ಗೆಸ್ಟ್ ಬರ್ತಿದ್ದಾರಮ್ಮ. ಹಾಂ ಸರಿ ಮಾವ. ಯಾರು? ನಾನು ಲಾಯರ್ ರಘುನಾಥ್ ಅಂತ. ಸತ್ಯದೇವರಿದ್ದಾರ? ಹಾಂ ಇದ್ದಾರೆ. ಥ್ಯಾಂಕ್ಸ್. ತೇಜಸ್ವಿನಿ, ಸಂಬಂಧಗಳಿಲ್ಲ. ನಾನೊಬ್ಳು ಕಕ್ಷಿದಾರಳು. ಕೇವಲ ವ್ಯಾವಹಾರಿಕ ಸಂಬಂಧಕ್ಕೋಸ್ಕರ ಬಂದಿದ್ದೀನಿ. ಮಿಸ್ಟರ್ ಸತ್ಯದೇವ್ ಅವ್ರನ್ನ ನೋಡಬೇಕಾಗಿತ್ತು. ಹಲೋ ಮಿಸ್ಟರ್ ರಘುನಾಥ್, ಬನ್ನಿ. ಬಾ ಮಗು. ಕೂತ್ಕೊಳ್ಳಿ. ಜಾಹ್ನವಿ, ಕಾಫಿ ತಗೊಂಬ ಮಗು. ಅಕ್ಕ, ಹಾಯ್ ಜಾನು. ನೀವು ಬರ್ತೀರಾ ಅಂತ ಮಾವ ಹೇಳಲೇ ಇಲ್ಲ. ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ತಗೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀನಿ. ಸರ್ ಕಾಫಿ ತಗೊಳ್ಳಿ, ಆಮೇಲೆ ಮುಂದಿನ ವ್ಯವಹಾರದ ಬಗ್ಗೆ ಮಾತಾಡೋಣ. ಓಕೆ ಸರ್. ವ್ಯವಹಾರನ? ಏನು ವ್ಯವಹಾರ? ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಹೋಗು. ಸರ್ ಕಾಫಿ ಕುಡೀರಿ. ಅನಿ, ಅನಿ ಬೇಗ ಬಾರಿಲಿ. ಏನು? ಅನಿ, ಕೆಳಗಡೆ ಬೇರೆ ಏನೋ ನಡೀತಾ ಇದೆ. ತೇಜಸ್ವಿನಿ ಬಂದಿದ್ದಾಳೆ. ಯಾರೋ ಬೇರೆ ಲಾಯರ್ ಜೊತೆ ಕಣೋ. ಲಾಯರ್ ಜೊತೆ ಬಂದಿದ್ದ? ಹಾಂ, ಡಿವೋರ್ಸ್ ವಿಚಾರ ಇರಬೇಕು. ನಡಿ ನೋಡೋಣ. ನಾವು ಲೆಟ್ಸ್ ಪ್ರೊಸೀಡ್. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಅದ್ರ ಪ್ರಕಾರ ಮುಂದುವರಿಯೋಣ. ನನಗೆ ನನ್ನ ಸೊಸೆ ಇಷ್ಟ ಕಷ್ಟಗಳು ಮುಖ್ಯ, ಅದನ್ನು ನೋಡಿಕೊಂಡು ಒಂದು ಫೈನಲೈಸ್ ಮಾಡೋಣ. ಓಕೆ ಸರ್. ಬೇರೆ ಯಾರು ಬಂದರು ಅಂತ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ನಮ್ಮ ನಾತು ನಾವು ಮುಂದುವರ್ಸೋಣ ಬಿಡಿ. ನೋಡಿ, ಇದು ನನ್ನ ಸ್ವಯಾರ್ಜಿತ, ನಾನು ಸಂಪಾದನೆ ಮಾಡಿರೋ ಆಸ್ತಿ. ಯಾರಿಗೂ ಹೆದರ್ಬೇಕಾಗಿಲ್ಲ, ಯಾರ ಹಂಗೂ ಇಲ್ಲ. ಸರಿ ಸರ್. ಕುಸು, ನಿಂಗೇನು ಬೇಕು ಕೇಳು. ಮಾವ, ಅದು ಕುಸು ನಿಸ್ಸಂಕೋಚವಾಗಿ ಕೇಳು. ನಿಂಗೆ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ಹೇಳು. ಯಾಕೆ ಏನು ಅಂತ ಕೂಡ ಕೇಳಲ್ಲ, ನಿನಗೆ ಪತ್ರ ಮಾಡ್ಕೊಡು. ಮಾವ, ನನಗೆ ಸಣ್ಣ ಪುಟ್ಟದ್ದು ಬೇಡ. ನನ್ನ ಬದುಕನ್ನು ನಾನು ನೋಡ್ಕೊಳ್ಬೇಕಲ್ವಾ? ಕೊಡೋದು ಕೊಡ್ತೀರಾ, ಬೆಲೆ ಬಾಳುವಂಥದ್ದೇ ಕೊಡಿ.